ಶಿಕ್ಷಕರೊಬ್ಬರು ಕಾಲು ಜಾರಿ ಬಿದ್ದು ಎಡಗಾಲು ಗಂಭೀರ ನೋವಿನಿಂದ ಅಡ್ಡಾಡಲು ಆಗದಂತಹ ದುಸ್ಥಿತಿಯಲ್ಲಿದ್ದರು. ಅವರಿಗೆ ಯಾರೋ ಬಂಧು ಬಳಗ ಇರದೇ ಇದ್ದುದರಿಂದ ಅವರ ವಿದ್ಯಾರ್ಥಿಗಳೇ ಆಸ್ಪತ್ರೆಗೆ ತಂದು ಸೇರಿಸಿದ್ದರು. ಅವರಿಗೆ ಜೀವಿಕಾ ಆಸ್ಪತ್ರೆಯ ವೈದ್ಯರು ಉಚಿತ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಗುಣಮುಖರಾಗಿ ಮಾಡಿ ಅವರಿಗೆ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಜೀವಿಕಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯ ಡಾ ರಾಜ್ಕುಮಾರ್ ಕುಲಕರ್ಣಿ ಅವರು ಹೇಳಿದರು. ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ಶುಭ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಕಲಕೇರಿಯ ನಿವೃತ್ತ ಹಿರಿಯ ಶಿಕ್ಷಕ 80 ವರ್ಷ ವಯಸ್ಸಿನ ಭೀಮಸೇನರಾವ್ ತಂದೆ ಆಂಜನಪ್ಪ ಯಲ್ಲಂಜಿ ಅವರಿಗೆ ಸನ್ಮಾನಿಸಿ ಆಸ್ಪತ್ರೆಯಿಂದ ಬೀಳ್ಕೊಟ್ಟ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೇವಲ ಎಡಗಾಲು ಅಲ್ಲದೆ ಚಪ್ಪೆಗೂ ಸಹ ಗಾಯವಾಗಿತ್ತು. ಅವರಿಗೆ ಅಡ್ಡಾಡಲು ಸಹ ಆಗುತ್ತಿರಲಿಲ್ಲ. ಇದನ್ನು ಮನಗಂಡು ಅವರ ವಿದ್ಯಾರ್ಥಿಗಳು ಕಳೆದ 1 ವಾರದ ಹಿಂದೆ ನಮ್ಮ ಆಸ್ಪತ್ರೆಗೆ ದಾಖಲಿಸಿದ್ದರು. ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಿದ್ದೇವೆ ಎಂದರು. ನಮ್ಮ ಜೀವಿಕಾ ಆಸ್ಪತ್ರೆಯ ಕಮಿಟಿಯಿಂದ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ಡಾಕ್ಟರ್ಸ್ ಡೇ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಸರ್ವಿಸ್ ಕೊಡ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಏನಂದರೆ ಇಲ್ಲಿ 24/7 24/4 ಸರ್ವಿಸ್ ಸಿಗುತ್ತಾ ಇದೆ. ಎಲ್ಲ ಥರದ ಸರ್ವಿಸ್, ಆರ್ಥೋಪೆಡಿಕ್ಸ್ ಆಗಲಿ, ಟ್ರಾಮಾ ಕೇರ್ ಇದು ಆಗಲಿ, ಮೆಡಿಸಿನ್ ಆಗಲಿ, ENT ಎಲ್ಲ ಥರದ ಸೌಲಭ್ಯ ಇಲ್ಲಿ, ಮೆಡಿಸಿನ್ಸು ಎಲ್ಲ ಥರದ ಪೇಷಂಟ್ಸ್ಗಳಿಗೆ ನಾವು ಅಡ್ಮಿಟ್ ಮಾಡ್ತೀವಿ ಇಲ್ಲಿ. ಮತ್ತು ಇದು ಸ್ಟಾರ್ಟಾಗಿ 2 ವರ್ಷ ಮುಗಿತು, 3ನೇ ವರ್ಷ ಸ್ಟಾರ್ಟ್ ಇದೆ. ಈಗ ಇನ್ನೂ ಸದ್ಯದಲ್ಲಿ ಹಾಸ್ಪಿಟ್ಲಿಗೆ ಮತ್ತು ಪೆರಿಫೆರಿನಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಈ ನಮ್ಮ ಹಾಸ್ಪಿಟಲ್ ಬಗ್ಗೆ ನಾವು ಏನು ಸರ್ವಿಸ್ ಕೊಡ್ತಾ ಇದ್ದೀವಿ, ಮಲ್ಟಿ ಸ್ಪೆಷಾಲಿಟಿ ಬಗ್ಗೆ ಅದರ ಬಗ್ಗೆ ಎಲ್ಲ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಮಾಡಿ ನಿಮ್ಮ ಎಲ್ಲ ಸ್ಪೆಷಲಿಸ್ಟ್ ಆರ್ಥೋ, ನ್ಯೂರಾಲಜಿ, ಯೂರಾಲಜಿ, ಪೆಡಿಯಾಟ್ರಿಕ್ ಸರ್ಜರಿ ಎಲ್ಲ ಥರದ ನಾವು ಇಲ್ಲಿ ಕೇಸ್ ಐಡೆಂಟಿಫಿಕೇಷನ್ ಮಾಡಿ ಸರ್ಜರಿನೂ ಮಾಡ್ತಾ ಇದ್ದೀವಿ. ಭಾಳಷ್ಟು ಮಂದಿಗೆ ಎಲ್ಲ ಸ್ಕೀಮ್ಗಳನ್ನೂ ಮಾಡ್ತಾ ಇದ್ದೀವಿ, ಡೈರೆಕ್ಟಾಗೂ ಮಾಡ್ತಾ ಇದ್ದೀವಿ. ಅದು ಇವತ್ತಿನ ಒಂದು ಸ್ಪೆಷಲ್ ಡಾಕ್ಟರ್ಸ್ ಡೇದಲ್ಲಿ ಒಬ್ಬ ಟೀಚರಿಗೆ, ರಿಟೈರ್ಡ್ ಟೀಚರಿಗೆ ಇದು ಮಾಡ್ತಾ ಇದ್ದೀವಿ. ಅವ್ರದ್ದು ಇದರಿಂದ ಅವರಿಗೆ ನಾವು ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಅವ್ರಿಗೇನು ಸರ್ಜರಿ ಮಾಡಿದ್ವಿ ಎಲ್ಲ ಅವರಿಗೆ ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಅಷ್ಟಿದೆ ಸರ್, ಡೀಟೇಲ್ಸ್ ಒಂದು ಹೇಳ್ತಾರೆ. ನಾನು ಭೀಮಸೇನ್ ಯಳಂಜಿ ಅಂತ ಹೆಸರು ನಂದು. ಯಳಂಜಿ ಸರ್ನೇಮ್. 37 ವರ್ಷ ಕಲಿಕೇರಿಯಲ್ಲಿ ಸರ್ವಿಸ್ ಮಾಡಿ ಬಂದೆ. ಇಲ್ಲಿ ಬಂದ ಮೇಲೆ ನಾನು ಟ್ಯೂಷನ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ RS ಕಾಲನಿ ಒಳಗೆ. ಅದು 2004ರಿಂದ ಈ 25 ಅಂದರೆ 20 ವರ್ಷದ ಅವಧಿಯಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲರೂ ಆಗಿಬಿಟ್ರು. ನನಗೂ ವಂಡರ್ಫುಲ್ ಆಗೋಯಿತು. ನಾನು ಕಾಣಲಾರ್ದಂಥ ಸ್ಟೂಡೆಂಟ್ಸು ನಾ ಕಂಡುಬಿಟ್ಟೆ. ಎಕ್ಸಾಂಪಲ್ ಇಲ್ಲೇ ನಿಂತಿದ್ಲು ಗಾಯತ್ರಿ ಅಂತ. ಆಕೆಗೆ ನಾನು ಒಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ ಅಷ್ಟೇ ಹೇಳ್ತಿದ್ದೆ. ಬಯಾಲಜಿ ನಾ ಕಲಿಸ್ತಾನೂ ಇರಲಿಲ್ಲ, ಹೇಳ್ತಾನೂ ಇರಲಿಲ್ಲ. ಅದಕ್ಕೆ ಫಿಸಿಕ್ಸು, ಕೆಮಿಸ್ಟ್ರಿ 16 ಡೇಸ್ದಾಗ ಮುಗಿಸಿದೆ. ಆಕೆಗೆ ನನ್ನ ಮೇಲೆ ಭಾರಿ ಕಾನ್ಫಿಡೆನ್ಸು. ಮುಂದೆ ಒಂದು 15 ಡೇಸ್ದೊಳಗೆ ಬಯಾಲಜಿನೂ ಹೇಳಿದೆ. ಆಕೆ 88% ಮಾಡಿ PUC ಸೆಕೆಂಡ್ ಇಯರ್ ಮಾಡಿದ್ರು. ಇದು ವಂಡರ್ಫುಲ್. ನನ್ನ ಲೈಫ್ದೊಳಗೆ ಅತಿ ಹೆಚ್ಚಿನ ಇಂಥವು ಭಾಳ ಆಗಿಬಿಟ್ಟಾವೆ ಇಲ್ಲಿ ಬಂದ ಮೇಲೆ ರೀ. ಅಗದಿ ಪೂವರ್ ಇರುವಂಥವ್ರು ಸಹಿತ ಎಜುಕೇಷನ್ ಕಲೀಲೇಬೇಕು ಅನ್ನೋದು ನನ್ನ ವಿಚಾರದಿಂದ ಭಾಳಷ್ಟು ಕಡಿಮೆ ರೇಟ್ನೊಳಗೆ ನಾ ಟ್ಯೂಷನ್ ಹೇಳ್ತಾಯಿದ್ದೆ. ಒಟ್ಟು ಟ್ಯೂಷನ್ ಅಂತೂ ಹೇಳಿ ಮುಗಿಸಿ ನಂಗೆ ದಣಿವು ಅನ್ನೋದೇ ದೇವರು ಕೊಡಲೇ ಇಲ್ಲೇನೋ ಅಂದ್ಕೊಂಡೆ. ಫಸ್ಟ್ ಟೈಮು ನಂಗೆ ಸಂಗಾತಿ ಅಂದ್ರೆ ತಲೆನೋವು, ಅದು ಹೆಡೆಕ್, ಅದೇ ನನ್ನ ನಿಜವಾದ ಸಂಗಾತಿ. ಆದರೆ ಒಮ್ಮೆ ಸ್ಕೂಲ್ ಇನ್ಸ್ಪೆಕ್ಟ್ರ್ ಬಂದಾಗ, ನೀವು ಯಾಕೆ ಮ್ಯಾರೇಜ್ ಆಗಿಲ್ಲ ಅಂದರು. ಮ್ಯಾರೇಜ್ ಆಗೀನ್ರಿ ಅಂದೆ ನಾ. ಯಾರು ನಿಮ್ಮದು ಹಂಗಾರೆ ನಿಮ್ಮ ಮಿಸ್ಸಸ್ ಹೆಸರು ಏನು ಅಂತ ಕೇಳಿದಾಗ ನಾನು ಹೆಡಕ್ ಅನ್ನೋದೇ ನನ್ನ ಹೆಂಡತಿ ಅಂದೆ. ಯಾಕಂದರೆ ಹೆಚ್ಚು ಕಡಿಮೆ ಹುಟ್ಟಿನಿಂದ ಸಾಯೋವರೆಗೂ ನನ್ನ ಜೊತೆಗೆ ಬರೋದು. ಆದರೆ ಮೊನ್ನೆ ಬಿದ್ದಾಗ ನಾನು ಲೈಫಲ್ಲಿ
ಒಂದು ಸಲ ಇಂಜೆಕ್ಷನ್ನು BSc 1 ಕಲಿಯುವಾಗ ಕಂಪಲ್ಷನ್ ಮಾಡಿದ್ರು ಅವರು, ನೀವು ಇಂಜೆಕ್ಷನ್ ತೊಗೊಳ್ಳೇಬೇಕು ಅಂತ, ಇನಾಕ್ಯುಲೇಷನ್. ಅದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇನಾಕ್ಯುಲೇಷನ್ನು. ಈ ತಲೆನೋವು, ನೆಗಡಿ, ಕೆಮ್ಮು ಏನೇ ಬರಲಿ ಬರೇ ಸೆಲ್ಫ್ ಇದರಲ್ಲೇ ತೊಗೊಂಡು ಮುಗಿಸ್ಕೊಂಡ್ಬಿಡ್ತಿದ್ದೆ. ಆದರೆ ಇಲ್ಲಿ ಬಂದು ಅದು ನಂಗೆ ಇಂತಿತ್ತು ದೈವ, ಮಗನೇ ನೀನು ಹಿಂಗೆ ಹಾರಾಡಿದ್ವಿ, ಹಾಸ್ಪಿಟಲ್ ಬೆಡ್ಡೇ ಹತ್ತಿಲ್ಲ, ಮಾಡ್ತೀನಿ ನಿನಗೆ ಅಂಥೇಳಿ ಸುಮ್ಮ ನನಗೆ ಹಾಸಿಗೆ ಮೇಲೆ ಮಲಿಸಿಬಿಡ್ತು 7 ದಿವಸ. ಆದರೂ ನಾನು ವಂಡರ್ಫುಲ್. ಈ ಸ್ಟಾಫು, ಈ ಡಾಕ್ಟರ್ಸು, ಸ್ಟಾಫ್ ಮೆಂಬರ್ಸು ಎಲ್ಲರೂ ಇಷ್ಟು ಕೋಆಪ್ರೇಟ್ ಮಾಡಿದ್ರು. ನನ್ನ ಲೈಫ್ನಾಗೆ ನಮಗೆಲ್ಲ ಭಾಳ ಅಂದರೂ ಭಾಳ ಇತ್ತು. ಇಲ್ಲಿ ಬಂದು ಬಿಲ್ಡಿಂಗ್ ಓನರ್ ಬಗ್ಗೆನೂ ಪರಿಚಯ ಮೊದಲು ಹೇಳಿದರು, ಡಾಕ್ಟರ್ಸ್ ಬಗ್ಗೆನೂ ಹೇಳಿದರು. ಇಲ್ಲೇ ಒಬ್ಬರು ಡಾಕ್ಟರು ಅಟೆಂಡ್ ಆಗ್ಯಾರ ಸ್ಟೂಡೆಂಟ್. ಎಷ್ಟು ಅಭಿಮಾನ, ಎಷ್ಟು ನಂಗೆ ನೀವು ಭಾಳಷ್ಟು ಅಭಿಮಾನ ತೋರಿಸಿದ್ರಿ. ಅದು ಋಣ ತೀರಿಸಲಾರ್ದಷ್ಟು ನನಗೆ ಈ ಜನ್ಮದಲ್ಲಿ ಎಷ್ಟು ನೋವು ಎಂದೂ ಭಾಳ ಅನ್ಭವಿಸಿದ್ದಿಲ್ಲ. ಆ ಹಾಸ್ಪಿಟ್ಲಿಗೆ ಬರೋ ತನಕ ಇಷ್ಟು ನೋವಿತ್ತು, ಡಾಕ್ಟರ್ಸು ಇಷ್ಟು ಕಾಳಜಿ ಮಾಡಿದರು, ಬೇರೆ ಬಲ್ರಿ. ಖರೆ ನಾನು ಹಾಸ್ಪಿಟ್ಲಿಗೆ ಬಂದದ್ದೇ ಸಾರ್ಥಕ ಆಯಿತು ಅನಿಸ್ತು. ಬಂದು ಬಿದ್ದು ಮರುದಿವಸ ಸಂಡೇನೇ ಅವ್ರ ನಮ್ಮ ಮನೆಗೆ ಡಾಕ್ಟರ್ಸು ಬರ್ಲಿಕ್ಕೆ ನಾವು ನಿಮ್ಮ ಸ್ಟೂಡೆಂಟ್ಸ್ ರೀ ಅಂತ. ನಂಗೆ ವಂಡರ್ ಆಯಿತು. ಅವರು ಹೇಳಿದರು, ಇದಕ್ಕೆ ನೀವು ಇಲ್ಲಿದೆ ಸುಮ್ಮನೆ ಇದನ್ನು ತೊಗೊಂಡ್ರೆ ಉಪಯೋಗ ಇಲ್ಲ, ನೀವು ಜೈವಿಕ ಆಸ್ಪತ್ರೆಗೆ ಹೋಗ್ರಿ, ಅಲ್ಲಿ ನೀವು ಎಕ್ಸ್ರೇ ಟೆಸ್ಟು ಮಾಡಿಸಿದ ಮೇಲೆ ನಿಮಗೆ ಪಕ್ಕ ಗೊತ್ತಾಗ್ತದೆ, ಡಾಕ್ಟರ್ಸು ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟು ಕೊಡ್ತಾರಂತ. ಖರೆ ಅನ್ನಿಸ್ತದು. ಇಲ್ಲಿ ಬಂದ ಮೇಲೆ ನಂಗೆ ಭಾಳ ಅನುಭವ ಬಂದುಬಿಡ್ತು. ಎಂದೂ ಬೆಡ್ ಮೇಲೆ ಮಲಗಲಾರ್ದವ ಇವತ್ತು 11ನೇ ದಿವಸ ಮಲಗಿ ತಿರುಗಿ ಹೊಂಟೀನಿ ರೀ. ಅವರಂತೂ ಇಷ್ಟು ಭಾರಿ ಇದ್ದಾರೆ ಡಾಕ್ಟರು. ಒಟ್ಟು ನಂಗೆ ಹೆಂಗೆ ನಿಲ್ಲಬೇಕು, ಹೆಂಗೆ ಇದು ಮಾಡಬೇಕು ಎಲ್ಲನೂ ಪೂರ್ತಿ ಕಲಿಸಿಕೊಟ್ಟಂಥ ಮಹಾಮಹಿಮರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶಣಬಸಪ್ಪ ಗುಬ್ಬಿ, ಡಾಕ್ಟರ್ ಕವಿರಾಜ್ ಎಂ, ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ವಿಶಾಲ್ ಹುಗ್ಗಿ, ಡಾಕ್ಟರ್ ಅಕ್ಷಯ್, ಡಾಕ್ಟರ್ ರಾಮಕೃಷ್ಣ ಬರಾಳ್ಕರ್, ಆಸ್ಪತ್ರೆಯ ಆಡಳಿತ ಮಂಡಳಿಯ ಕಾಶಿನಾಥ್ ಸುತಾರ್, ಶ್ರೀಮತಿ ನಾಗವೇಣಿ, ನಿವೃತ್ತ ಶಿಕ್ಷಕರ ವಿದ್ಯಾರ್ಥಿ ಮನು ಪತ್ತಾರ್, ವೆಂಕಟ್ ಆಲೂರ್ ಮುಂತಾದವರು ಉಪಸ್ಥಿತರಿದ್ದರು.